ನನ್ನ ತಮ್ಮ ನೋಡಿ ಮನೇಲಿ 4-5 ನಾಯಿಗಳು ಸಾಕಿದ್ರು ಇದನ್ನ ಹೋಗ್ಬಿಟ್ಟು ದುಡ್ಡಿಗೆ ತಗೊಂಡ್ ಬಂದವನೆ. ಇವನ್ಗೆ ನಾಯಿ ಹುಚ್ಚಂತೂ ಯಾವಾಗ ಹೋಗುತ್ತೋ ಗೊತ್ತಿಲ್ಲ, ವರ್ಷಕ್ಕೊಂದು ತಂದೆ ತರ್ತಾನೆ. ಇನ್ನೇನು ಅರವಿಂದ ತುಮಕೂರ್ಗೆ ಹೊರಟ, ನಾವು ಅಲ್ಲಿಂದ ರೆಡಿ ಆಗ್ಬಿಟ್ಟು ಲಿಂಗದಳಿಗೆ ರಾಯಲ್ ಬೇಕರಿ ಹತ್ರ ಬಂದ್ವಿ. ಏನಕ್ಕೆ ಅಂದ್ರೆ ಇದು ಹೊಸದಾಗ ಓಪನ್ ಆದಾಗ ಲಕ್ಕಿ ಕೂಪನ್ ಅಂತ ಹೇಳ್ಬಿಟ್ಟು ಒಂದು ಓಪನ್ ಮಾಡಿದ್ರು. ಹಾಗಾಗಿ ಈಗ ಡ್ರಾ ಮಾಡುವಂತ ಸಮಯ, ಅದಕ್ಕೋಸ್ಕರ ನಮ್ಮನ್ನು ಕರೆದಿದ್ರು. ಹಾಗಾಗಿ ಬಂದ್ವಿ. ಎನ್ ಪ್ರದೀಪ್ ಕೆಂಚಮ್ನಳ್ಳಿ ಜಂಗುಂಪ್ಲು, ಓಕೆನಾ? ಫಸ್ಟ್ ಪ್ರೈಸ್ ಇದು. ಇದು ಸೆಕೆಂಡ್ ಪ್ರೈಸ್ ಆಕಾಶ್ ರೆಡ್ಡಿ ಪೆನ್ನೋಪ್ನಳ್ಳಿ. ಇದು ಥರ್ಡ್ ಪ್ರೈಸ್ ಅವಿನಾಶ್ ವಿ ಪೆನ್ನೋಪ್ನಳ್ಳಿ. ಗೋಪಿ ಹೋಗ್ಲಾಪುರ ಫೋರ್ತ್ ಪ್ರೈಸ್. ನೋಡಿದ್ರಲ್ಲ, ಒಳ್ಳೊಳ್ಳೆ ಪ್ರೈಸ್ ನ ಇಟ್ಟಿದ್ದಾರೆ. ಫಸ್ಟ್ ಪ್ರೈಸ್ ಬಂದ್ಬಿಟ್ಟು ಟಿವಿ, ಸೆಕೆಂಡ್ ಪ್ರೈಸ್ ಬಂದ್ಬಿಟ್ಟು ಮೊಬೈಲ್, ಥರ್ಡ್ ಪ್ರೈಸ್ ಬಂದ್ಬಿಟ್ಟು ಮಿಕ್ಸಿ, ಫೋರ್ತ್ ಪ್ರೈಸ್ ಬಂದ್ಬಿಟ್ಟು ಕುಕ್ಕರ್. ಸೊ ಇಷ್ಟೆಲ್ಲ ವಿನ್ ಆದ್ರು. ನಮ್ಮೂರ್ ಸೈಡ್ ಅವರೇನೆ ಎಲ್ರದ್ದು ಅಲ್ಲೇ ಫೋನ್ ಮಾಡ್ಬಿಟ್ಟು ಅನೌನ್ಸ್ ಮಾಡಿದ್ರು, ಮತ್ತೆ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಹೇಳಿದ್ರು, ಸೊ ಬಂದು ನಿಮ್ ಗಿಫ್ಟ್ ನ ನೀವು ಕಲೆಕ್ಟ್ ಮಾಡ್ಕೊಳ್ಳಿ ಅಂತಂದು. ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ಅವ್ರು ಬರೋವರೆಗೂ ನಾವು ಇಲ್ಲೇ ವೇಟ್ ಮಾಡ್ತಾ ಇದ್ವಿ. ಸೊ 3 ಮೆಂಬರ್ಸ್ ಬಂದ್ರು, 4th ಮೆಂಬರ್ ಒಬ್ರು ಬರ್ಲಿಲ್ಲ, ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಕೇಕನ್ನು ಕಟ್ ಮಾಡಿದ್ರು, ಬಂದಿರೋ ಅಂತಾರೆ ಎಲ್ರಿಗೂ ಕೇಕನ್ನು ಕೊಟ್ಟರು, ತಿಂತ ನಿಂತ್ಕೊಂಡ್ವಿ. ಹಾಗೆ ಫಸ್ಟ್ ಪ್ರೈಸ್ ವಿನ್ನರ್ ಅವರು, ಸೆಕೆಂಡ್ ಪ್ರೈಸ್ ವಿನ್ನರ್ ಇವರು, ಸೊ ಥರ್ಡ್ ಪ್ರೈಸ್ ವಿನ್ನರ್ ಬಂದ್ಬಿಟ್ಟು ಇವರು, ಫೋರ್ತ್ ಪ್ರೈಸ್ ವಿನ್ನರ್ ಬಂದಿಲ್ಲ. ಸೊ ಹಂಗಾಗಿ ಅವ್ರಿಗೆ ವೇಟ್ ಮಾಡ್ತಾ ಇದ್ವಿ. ಇಲ್ಲಿ ಜ್ಯೂಸ್ ಮಾಡ್ಕೊಡ್ತಾ ಇದ್ರು. ಮತ್ತೆ ನಿಮ್ಗೂ ಅಷ್ಟೇ, ಯಾರಾದ್ರೂ ನಮ್ಮ ಸುತ್ತಮುತ್ತ ಹಳ್ಳಿಯವರಾಗಿದ್ರೆ ಸೊ ಇಲ್ಲಿ ಬಂದ್ಬಿಟ್ಟು ಜ್ಯೂಸ್ ಫ್ರೆಶ್ ಆಗಿ ಹಣ್ಣಿನ ಜ್ಯೂಸ್ ಎಲ್ಲ ಸಿಗುತ್ತೆ, ಮತ್ತೆ ಒಳ್ಳೊಳ್ಳೆ ಕೇಕ್ಸ್ ಎಲ್ಲ ಸಿಗುತ್ತೆ. ಸೊ ಹಂಗಾಗಿ ಇಲ್ಲಿ ಓಡಾಡೋರು ಯಾರಾದ್ರೂ ಇದ್ರೆ, ನಮ್ಮ ಸುತ್ತಮುತ್ತ ಒಳ್ಳೆಯವರು ಇದ್ರೆ, ಅಡ್ರೆಸ್ ಬಂದ್ಬಿಟ್ಟು ಲಿಂಗದಳ್ಳಿ ಚಳ್ಳಕೆರೆ ರೋಡ್ ರಾಯಲ್ ಬೇಕರಿ ಅಂತ ಹೇಳ್ಬಿಟ್ಟು ಒಂದ್ಸಾರಿ ವಿಸಿಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.